ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿಯ ಜಟಾಪಟಿ ಜೋರಾಗ್ತಾ ಇರತಕ್ಕಂಥದ್ದು. ಸೊ ಈ ಬೆನ್ನಲ್ಲೇ ಸಾಕಷ್ಟು ಮಠಾಧೀಶರುಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವೀಗ ನಿಡುಮಾಮಿಡಿ ಶ್ರೀಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಗುರುಜಿ, ಅಂದ್ರೆ ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಸಿಎಂ ಕುರ್ಚಿಗಾಗಿ ನಡೀತಾ ಇರ್ತಕ್ಕಂಥ ಜಟಾಪಟಿ ನೀವು ನೋಡ್ತಾ ಇದ್ರಿ, ಸಾಕಷ್ಟು ಜನ ಮಠಾಧೀಶರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? ಅಲ್ಲ, ಇದು ಇಷ್ಟು ವ್ಯಾಪಕವಾಗಿ ಈ ಗೊಂದಲ ಹುಟ್ಟಬಾರ್ದಾಗಿತ್ತು. ವಾಸ್ತವವಾಗಿ ಈಗ ಇಂಥದ್ದೊಂದು ಗೊಂದಲಕ್ಕೆ, ಈ ಥರದ ಬೆಳವಣಿಗೆಗೆ ಅವಕಾಶ ಕೊಡಬಾರ್ದಾಗಿತ್ತು ಹೈಕಮಾಂಡು. ಆದರೆ ಅದ್ಯಾಕೋ ಏನೋ ಅವರ ಆಲೋಚನೆ ಏನಿತ್ತು ಗೊತ್ತಾಗಲಿಲ್ಲ. ಈ ಬೆಳವಣಿಗೆಯಂತೂ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದಷ್ಟು ಬೇಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇಬ್ಬರೂ ನಾಯಕರನ್ನು ಕುಳ್ಳಿರಿಸಿಕೊಂಡು ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು. ಅದು ಮೊದಲನೇದು. ಈಗ ಬಹುಮತ ಕೊಟ್ಟಿರೋದು 5 ವರ್ಷಕ್ಕೆ ಜನ ಬಹುಮತ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಸೂತ್ರ ಇಟ್ಕೊಂಡು ವರಿಷ್ಠರು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿ ವಹಿಸಿದ್ರ, ಅಥವಾ ಅರ್ಧ ಅವಧಿಗೆ ಅವರಿಗೆ ಒಪ್ಪಿಸಿಕೊಂಡು ಈ ಕಾರ್ಯವನ್ನು ಮಾಡಿದ್ರ, ಯಾವುದೂ ಬೇರೆಯವರಿಗೆ ಗೊತ್ತಿಲ್ಲ. ಕೆಲವೇ ಜನ ವರಿಷ್ಠರಿಗೆ ಮಾತ್ರ ಈ ಒಳಗಿನ ಸಭೆಯ ನಿರ್ಣಯ ಅಥವಾ ಅಧಿಕಾರ ಹಂಚಿಕೆಯ ವಿಷಯ ಕೆಲವರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ವರಿಷ್ಠರೇ ಹೇಳೋವರೆಗೂ, ಅವರೇ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವವರೆಗೂ ಬೇರೆಯವರು ಏನು ಸಾಮಾನ್ಯ ಅಭಿಪ್ರಾಯ ಹೇಳಬಹುದು ಅಷ್ಟೇ. ಆದರೆ ಈ ಗೊಂದಲವೇ ಆಗದಾಗ ಹಾಗೆ ನೋಡ್ಕೊಳ್ಬೇಕಾದ ಒಂದು ಜವಾಬ್ದಾರಿ ಹೈಕಮಾಂಡ್ನ ಮೇಲಿತ್ತು. ಅವ್ರು ಯಾಕೆ ಇಷ್ಟು 6-7 ತಿಂಗಳ ಕಾಲ ಈ ಗೊಂದಲ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ರು? ಹಿಂದೆನೂ ಕೂಡ ಒಂದು ರಾಜಕೀಯ ಕಾರ್ಯಸೂಚಿ ಇರಬಹುದು. ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು, ಅದು ಅವರ ಸರ್ಕಾರ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ನನ್ನ ಮೊದಲನೇ ಅಭಿಪ್ರಾಯ. ಒಂದು ವೇಳೆ ಅಧಿಕಾರ ಹಂಚಿಕೆಯ ಸೂತ್ರ ಸಿದ್ಧಪಡಿಸಿ ಅದಕ್ಕೆ ಸಿದ್ದರಾಮಯ್ಯನವರೂ ಸಹಕಾರ ನೀಡಿದರೆ, ಸಹಮತ ವ್ಯಕ್ತಪಡಿಸಿದರೆ, ಅಧಿಕಾರವನ್ನು ಬಿಟ್ಟುಕೊಡ್ತೀವಿ ಅರ್ಧ ಅವಧಿಯ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಪರಸ್ಪರರು ಕುಳಿತು ಒಮ್ಮತಕ್ಕೆ ಬಂದು ಮಾತು ಕೊಟ್ಟಿದ್ರೆ ಖಂಡಿತ ಆ ಮಾತಿನಂತೆ ವರಿಷ್ಠರು ನಡ್ಕೋಬೇಕಾಗುತ್ತೆ. ಈಗ ಸದ್ಯಕ್ಕೆ ಅಂದ್ರೆ ಒಂದು ಜಟಾಪಟಿ ಜೋರಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಅಂದ್ರೆ ಒಂದಿಷ್ಟು ಜನರಿಗೂ ಕೂಡ ನೀವು ಹೇಳಿದ ಹಾಗೆ ಗೊಂದಲ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು, ಇತ್ತ ಆಡಳಿತದ ಮೇಲೆ ಕೂಡ ಒಂದು ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿರ್ತಕ್ಕಂತಹ ರೀತಿ, ಇತ್ತ ಸಿದ್ದರಾಮಯ್ಯನವ್ರು ಬಿಟ್ಕೊಡದೇ ಇರುವಂತಹ ಸನ್ನಿವೇಶ, ಅವರವ್ರದೇ ಸಚಿವರುಗಳು, ಮುಖಂಡರುಗಳು ಅಂದ್ರೆ ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಗುರುಜಿ, ಹೌದು, ಇಂಥ ಒಂದು ಗೊಂದಲ ಏರ್ಪಡದ ಹಾಗೆ ಹೈಕಮಾಂಡ್ ಅವರು ಮೊದಲೇ ಈ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಇಲ್ಲಿ ಹುಟ್ಟಿರುವ ಅನುಮಾನಗಳು, ಗೊಂದಲಗಳ ಬಗ್ಗೆ ಸ್ಪಷ್ಟೀಕರಣ ಅವರು ನೀಡಬೇಕಾಗಿತ್ತು. 6 ತಿಂಗಳ ಹಿಂದೆಯೇ ಅವರೊಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕಾಗಿತ್ತು. ಈ ಬೆಳವಣಿಗೆಗೆ ಹೈಕಮಾಂಡೇ ಕಾರಣ, ಬೇರೆ ಯಾರನ್ನೂ ದೂಷಣೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಹೈಕಮಾಂಡೇ ಕಾರಣ. ಹಾಗಾಗಿ ಅವರೇ ಒಂದು ಸೂಕ್ತವಾದ ನಿರ್ಣಯವನ್ನು ಆದಷ್ಟು ಬೇಗ ತೆಗೆದುಕೊಂಡು ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗಲಿಕ್ಕೆ ಹೈಕಮಾಂಡ್ ಅವಕಾಶ ಮಾಡಿಕೊಡ್ಬೇಕು. ಇದೆಲ್ಲದರ ಜೊತೆಗೆ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗರ ಸಮುದಾಯದ ಮಠಾಧೀಶರು, ಸ್ವಾಮೀಜಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು, ಇತ್ತ ಸಿದ್ದರಾಮಯ್ಯನವರ ಪರವಾಗಿ ನಿರಂಜನಾನಂದ ಸ್ವಾಮೀಜಿಗಳು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಬೆಳವಣಿಗೆ ಬಗ್ಗೆ ಅಂದ್ರೆ ಮಠಾಧೀಶರು ಈ ಒಂದು ರಾಜಕೀಯದ ವಿಚಾರವಾಗಿ ಮಾತನಾಡ್ತಾ ಇರುವಂಥ ಸನ್ನಿವೇಶವನ್ನು ಹೇಗೆ ತಗೋತೀರಿ? ಮಠಾಧೀಶರು ಏನು ಹೊಸದಾಗಿ ಈ ರೀತಿ ಇಂಥ ಬೆಳವಣಿಗೆಗಳಾದಾಗ ಸ್ಪಂದಿಸ್ತಾ ಇಲ್ಲ. ಮೊದಲಿನಿಂದಲೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ನೋಡಿ, ಮಠಾಧೀಶರು ಈ ದೇಶದ ಪ್ರಜೆಗಳಲ್ವಾ, ನಾಗರಿಕರಲ್ವಾ, ಅವರಿಗೂ ಅವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇರುತ್ತಲ್ವ. ಅಭಿಪ್ರಾಯ ನಾವು ಹೇಳ್ಬೋದಷ್ಟೇ, ಆದರೆ ರಾಜಕೀಯ ಅಧಿಕಾರ ನಮಗಿರೋದಿಲ್ಲ, ಅಧಿಕಾರದ ಶಕ್ತಿ ನಮಗಿರೋದಿಲ್ಲ. ನಮ್ಮ ಅಭಿಪ್ರಾಯ ಹೇಳ್ಬೋದು, ಸ್ವೀಕರಿಸೋದು ಬಿಡೋದು ವರಿಷ್ಠರಿಗೆ, ನಾಯಕರುಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಅಭಿಪ್ರಾಯ ಹೇಳೋದ್ರಲ್ಲಿ ತಪ್ಪಿಲ್ಲ. ಈಗ ಒಂದು ಸಮುದಾಯ, ಆ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂತ ಆ ಸಮುದಾಯ ಬಯಸೋದ್ರಲ್ಲಿ ಏನು ತಪ್ಪಿದೆ?
ಸಂಘಟನೆಗಳು ಅವ್ರ ಪರವಾಗಿ ನಿಂತ್ಕೊಳ್ಳೋದ್ರಲ್ಲಿ, ಬೆಂಬಲ ವ್ಯಕ್ತಪಡಿಸೋದ್ರಲ್ಲಿ ಏನು ತಪ್ಪಿದೆ? ಈಗ ಸಿದ್ದರಾಮಯ್ಯನವರು ನಮ್ಮ ಕಾಲಘಟ್ಟದ ಅಹಿಂದದ ಒಬ್ಬ ಅತ್ಯುತ್ತಮ ನಾಯಕರಾಗಿ ಬೆಳೆದಿದ್ದಾರೆ, ನಿಂತಿದ್ದಾರೆ. ಹಾಗಾಗಿ ಅಹಿಂದ ವರ್ಗಗಳು, ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಎತ್ತೋದ್ರಲ್ಲಿ ಏನು ತಪ್ಪಿದೆ? ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡಿದರೆ ತಪ್ಪೇನಿದೆ? ಆದರೆ ಇದು ಜಾತಿಯ ಕಾರಣಕ್ಕಾಗಿ ನಡೀತಕ್ಕಂಥದ್ದಲ್ಲ. ಮೊದಲನೇದಾಗಿ ಶಿವಕುಮಾರ್ ಅವರು ಕೇವಲ ಒಂದು ಜಾತಿಯ ನಾಯಕರಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಒಂದು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಹಾಗಾಗಿ ಅವರು ಎಲ್ಲ ಸಮುದಾಯಗಳ, ಕಾಂಗ್ರೆಸ್ ಪಕ್ಷನ ಕೇವಲ ಒಂದು ಜಾತಿ ಅಧಿಕಾರಕ್ಕೆ ತಂದಿದೆಯಾ? ಎಲ್ಲೋ ಯಾವುದೇ ಒಂದು ಸಮುದಾಯ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರಕ್ಕಾಗಲ್ಲ. ಎಲ್ಲ ಸಮುದಾಯಗಳು ಬೆಂಬಲ ವ್ಯಕ್ತಪಡಿಸಿದಾಗ, ಬಹುಮತ ನೀಡಿದಾಗಲೇ ಒಂದು ಸರ್ಕಾರ ರಚನೆಯಾಗೋದು. ಹಾಗಾಗಿ ಈಗ ಸಿದ್ದರಾಮಯ್ಯ ಅಹಿಂದವರು ಅಂತ ಹೇಳಿದರೆ, ಅವರು ಮೇಲ್ಜಾತಿಗಳ ಜನಗಳ ನಾಯಕರ ವಿಶ್ವಾಸ ಅವರು ಗಳಿಸಿಲ್ವಾ? ಅವರು ಎಲ್ಲ ಸಮುದಾಯಗಳ ನಾಯಕರ ವಿಶ್ವಾಸ ಗಳಿಸಿದ್ದಾರೆ. ಹಾಗೆ ಶಿವಕುಮಾರ್ ಅವರಿಗೂ ಕೂಡ ಎಲ್ಲ ಸಮುದಾಯಗಳ ನಾಯಕರ ವಿಶ್ವಾಸ ಇದೆ. ಅವರು ಹೆಚ್ಚು ವಿಶ್ವಾಸ ಗಳಿಸಿರ್ಬೋದು, ಇವರು ಸ್ವಲ್ಪ ಕಡಿಮೆ ಸಂಖ್ಯೆಯ ವಿಶ್ವಾಸವನ್ನು ಗಳಿಸಿರ್ಬೋದು ಶಾಸಕರದು. ಆದರೆ ಎಲ್ಲರೂ ಇಬ್ಬರೂ ನಾಯಕರೇ. ಹಾಗಾಗಿ ಕೇವಲ ಜಾತಿಯ ಕಾರಣಕ್ಕಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋದು ಕೇಳ್ತಕ್ಕಂಥದ್ದು ಸರಿಯಲ್ಲ. ಇಲ್ಲಿ ಒಂದಿಷ್ಟು ಅಭಿಪ್ರಾಯಗಳು ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಂದರೆ CLP ಸಭೆ ಆಗಲಿ, ಅಲ್ಲಿ ಶಾಸಕರ ಅಭಿಪ್ರಾಯದ ಮೇರೆಗೆ ಆಯ್ಕೆ ಆಗುವಂಥ ಪ್ರಕ್ರಿಯೆಗಳು ಕೂಡ ನಡೀಲಿ ಅನ್ನುವಂತಹ ಚರ್ಚೆ ಇರುವಂಥದ್ದು. ಅದನ್ನು ಹೇಗೆ ಪರಿಗಣಿಸ್ತೀರಿ? ನೋಡಿ, ಹಿಂದೆಲ್ಲ ಹಳೆಯ ಕಾಂಗ್ರೆಸ್ಸು, ಈಗ ಹೊಸ ಕಾಂಗ್ರೆಸ್ ಅಂದ್ಕೊಳ್ಳೋಣ, ರಾಹುಲ್ ಗಾಂಧಿಯವರ ಪ್ರವೇಶದಿಂದ ಕಾಂಗ್ರೆಸ್ಗೆ ಒಂದು ಮರು ಚೈತನ್ಯ ಬಂದಿದೆ, ಹೊಸ ರೂಪ ಬಂದಿದೆ. ಆ ರಾಹುಲ್ ಗಾಂಧಿಯ ಪೂರ್ವದ ಕಾಂಗ್ರೆಸ್ಸನ್ನು ನೀವು ನೆನಪಿಸ್ಕೊಳ್ಳಿ. ಉದಾಹರಣೆಗೆ ರಾಜೀವ್ ಗಾಂಧಿ ಕಾಲದಲ್ಲಿ ಆಗಲಿ, ಅವರು ವಿಮಾನ ನಿಲ್ದಾಣದಲ್ಲಿ ನಿಂತ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದೀನಿ ಅಂತ ಹೇಳೋ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದ್ರು. ಅಥವಾ ದೆಹಲಿಯಿಂದ ಚೀಟಿಯಲ್ಲಿ ಬರೆದು ಕಳಿಸ್ತಾ ಇದ್ರು, ವಿಧಾನಸಭೆಯಲ್ಲಿ ಬಂದು ಚೀಟಿ ಎತ್ಬಿಟ್ಟು ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡಿದ ನಿದರ್ಶನಗಳಿದ್ದಾವೆ ನಮಗೆ. ಹಾಗಾಗಿ ಅದು ಸೂಕ್ತವಾದ ಕ್ರಮ ಆಗಿರಲಿಲ್ಲ. ಹೈಕಮಾಂಡ್ ಅಷ್ಟು ಬಲಿಷ್ಠವಾಗಿತ್ತು, ಅವಾಗ ನಡೀತಾ ಇತ್ತು. ಆ ಮಾತು ಹೈಕಮಾಂಡ್ನ ಶಕ್ತಿ ಇತ್ತು, ನಡೀತಾ ಇತ್ತು, ಆಗ ನಡ್ಕೊಂಡು ಹೋಗ್ತಿತ್ತು. ಆದರೆ ಹೊಸ ನಾಯಕತ್ವ ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಅವರ ಹೊಸ ನಾಯಕತ್ವ ಬಂದ ನಂತರ ಅದು ಸ್ವಲ್ಪ ಪ್ರಜಾಸತ್ತಾತ್ಮಕವಾದ ಚೌಕಟ್ಟಿನ ಒಳಗಡೆ ಬರ್ತಾ ಇದೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲೆ ರಾಜಕೀಯ ವ್ಯವಸ್ಥೆಯನ್ನು ಬೆಳೆಸಬೇಕು ಅನ್ನುವಂಥ ಆಲೋಚನೆ ಬಂದಿದೆ. ಸಿದ್ದರಾಮಯ್ಯವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗಲೂ ಕೂಡ ಸ್ಪರ್ಧೆ ಇತ್ತಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅಂತ ಬಂದಾಗ ಅವಾಗ ಏನು ಮಾಡಿದ್ರು? ಶಾಸಕರ ಬೆಂಬಲಕ್ಕೆ ಅವ್ರು ನಿಂತ್ಕೊಂಡ್ರಲ್ವಾ? ಶಾಸಕರು ಬೆಂಬಲ ಸಿದ್ದರಾಮಯ್ಯವ್ರ ಪರ ಇದ್ದಿದ್ದರಿಂದ ಸಿದ್ದರಾಮಯ್ಯವ್ರು ಆಯ್ಕೆಯಾದರು. ಈಗಲೂ ಕೂಡ ಹೈಕಮಾಂಡು ಅಂಥ ಒಂದು ಸಂದರ್ಭ ಬಂದರೆ ಶಾಸಕರ ಬಹುಮತ ಯಾರಿಗೆ ದೊರೆಯುತ್ತದೆಯೋ ಅವರನ್ನೇ ಮುಖ್ಯಮಂತ್ರಿಗಳನ್ನಾಗಿ ಮುಂದುವರಿಸಬೇಕಾಗುತ್ತೆ. ಆ ಮಾದರಿಯೇ ನಿಜವಾದ ಪ್ರಜಾಪ್ರಭುತ್ವದ ಲಕ್ಷಣ. ಸರ್, ಇದೆಲ್ಲರ ಜೊತೆಗೆ ಸದ್ಯಕ್ಕೆ ಏನಂತಂದ್ರೆ ರಾಜಣ್ಣವ್ರು ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಮಠಾಧೀಶರು ಈ ಒಂದು ರೀತಿಯ ವ್ಯವಸ್ಥೆಯಲ್ಲಿ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅಂತಂದ್ರೆ, ಧಾರ್ಮಿಕ ವಿಚಾರಗಳಿಗೆ ಅವರು ಸ್ಪಂದಿಸಬೇಕು, ರಾಜಕೀಯ ವಿಚಾರಕ್ಕೆ ಸ್ಪಂದಿಸೋದು ಸರಿಯಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನ ಹೇಗೆ ತಗೋತೀವಿ? ಯಾವ ಧಾರ್ಮಿಕ ನಾಯಕರು ಜಾತಿಯಿಂದ ಹೊರತಾಗಿದ್ದಾರೆ? ರಾಜಕಾರಣಿಗಳೇನು ಜಾತಿಯಿಂದ ಹೊರತಾಗಿದ್ದಾರಾ? ಎಲ್ಲರೂ ಜಾತಿಯ ನಾಯಕರೇ ಅಲ್ವ? ಅವರೆಲ್ಲ ಜಾತಿ ಮೀರಿ ಎಷ್ಟು ಜನ ರಾಜಕಾರಣಿಗಳಾಗಿದ್ದಾರೆ, ಜಾತ್ಯತೀತ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೆ ಈ ದೇಶದಲ್ಲಿ? ಎಲ್ಲರೂ ಜಾತಿಯ ನಾಯಕರೇ. ಧಾರ್ಮಿಕ ಮಠಗಳು, ಸಮುದಾಯ ನಿಷ್ಠ ಮಠಗಳು ಸಮುದಾಯದ ಪರವಾಗಿ ಇರ್ತವೆ, ಮಾತಾಡ್ತಾರೆ. ಅವರು ಪ್ರಜೆಗಳಾಗಿ, ನಾಗರಿಕರಾಗಿ ಅವರ ಅಭಿಪ್ರಾಯಗಳನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ರಿ. ಸ್ವಾಮಿಗಳು ಹೇಳಿದ ತಕ್ಷಣ ಯಾರಾದರೂ ಬದಲಾವಣೆ ಆಗಿಬಿಡುತ್ತೇನ್ರಿ? ಸ್ವಾಮಿಗಳು ಹೇಳಿದ್ಬಿಟ್ರೆ ವರಿಷ್ಠರು ಅವರಂತ ನಿಲುವು ತಗೊಂಡ್ಬಿಡ್ತಾರಾ? ರಾಜಕೀಯ ಕಾರಣಗಳಿಗಾಗಿ ರಾಜಕೀಯ ನಿಲುವುಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಆ ಪಕ್ಷದ ವರಿಷ್ಠರು ಇರ್ತಾರೆ. ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬಹುದು. ಜಾತಿ ಮೀರಿ ಯಾವ ರಾಜಕಾರಣಿಯೂ ಇಲ್ಲವಲ್ಲ ಇಲ್ಲಿ. ಯಾರು ಜಾತಿ ಮರ್ತವರು, ಜಾತಿ ಮೀರಿದ ರಾಜಕಾರಣಿ ಇಲ್ಲಿ ತೋರಿಸ್ರಿ, ಈ ದೇಶದಲ್ಲಿ ನೋಡಲ್ಲ ಯಾರಾದ್ರೂ ಇದ್ದಾರೆ? 10 ಜನ ತೋರಿಸ್ರಿ ಹೋಗ್ಲಿ. ಇಡೀ ಇಂಡಿಯಾದಲ್ಲಿ 147 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರೆ, ಇಷ್ಟೊಂದು ನೂರಾರು ರಾಜಕೀಯ ಪಕ್ಷಗಳಿದ್ದಾವೆ. ನಾನು ಜಾತಿ ಬಿಟ್ಟಿದ್ದೀನಪ್ಪ, ಜಾತಿ ಮೀರಿದ್ದೀನಪ್ಪ ಅಂತ ಯಾರಾದರೂ ಒಬ್ಬ ರಾಜಕಾರಣಿ ಹೇಳಿ ನೋಡೋಣ? ಎಲ್ಲರೂ ಅವರವ್ರ ಜಾತಿಯ ಚೌಕಟ್ಟಿನ ಒಳಗೆ ಸುರಕ್ಷಿತವಾಗಿದ್ದಾರೆ. ಅಂಥದ್ದೇ ರಾಜಕೀಯ ವ್ಯವಸ್ಥೆ ರೂಪಿಸ್ಕೊಂಡಿದ್ದಾರೆ. ತಮಗೆ ಅನುಕೂಲಕರವಾಗಿ ಹೆಂಗೆ ಬೇಕೋ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದಾರೆ. ಸ್ವಾಮೀಜಿಗಳು ಮಾತಾಡಬಾರ್ದು ಅಂದರೆ ಅವರ ಅಭಿಪ್ರಾಯ ಹೇಳಲಿಕ್ಕೆ ಏನು ತಪ್ಪಿದೆ? ಅವರವರ ಅಭಿಪ್ರಾಯ ಹೇಳ್ತಾರೆ, ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ಕೊನೆಯದಾಗಿ ಒಂದು ಅಂದರೆ ಈ ರೀತಿಯ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಸಾಕಷ್ಟು ತೀವ್ರತೆ ಇದೆ, ಸ್ವರೂಪ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಾ ಇದೆ. ಸೊ ಈ ಒಂದು CM ಗಾದಿಯ ಫೈಟು
ಸೊ ಸದ್ಯಕ್ಕೆ ಫೈನಲ್ ಏನು ಹೇಳ್ತೀರಿ ಗುರುಜಿ? ನೋಡಿ, ಇಂಥ ಗೊಂದಲಗಳು ಪ್ರಾರಂಭದಲ್ಲೇ ಹೈಕಮಾಂಡ್ ಅವರು ಇಂಥದ್ದನ್ನ ಬಗ್ಗೆ ಕಾಳಜಿ ವಹಿಸಿ ಆಡಳಿತದ ಸುಸೂತ್ರವಾಗಿ ನಡೆಯಲಿಕ್ಕೆ ಹಿನ್ನಡೆ ಆಗಬಾರ್ದು, ಅಭಿವೃದ್ಧಿಗೆ ಹಿನ್ನಡೆ ಆಗಬಾರ್ದು, ಗೊಂದಲಗಳು ಉಂಟಾಗಬಾರ್ದು. ಹಾಗೆ ಆಗದ ಹಾಗೆ ಜವಾಬ್ದಾರಿಯುತ ನಾಯಕರು ಇಂಥದ್ದನ್ನು ಪ್ರಾರಂಭದಲ್ಲೇ ಬಗೆಹರಿಸಬೇಕು. ಈ 6-7 ತಿಂಗಳ ಕಾಲ ಈ ಗೊಂದಲದಲ್ಲಿಯೇ ಈ ಸಮಸ್ಯೆಯನ್ನು ಉಳಿಸಿದ್ರಲ್ಲ ಹೈಕಮಾಂಡ್, ಅದು ಜವಾಬ್ದಾರಿಯುತವಾದ ನಡವಳಿಕೆ ಅಲ್ಲ. ಇದೇನು ಹೇಳುತ್ತೆ, ಪರೋಕ್ಷವಾಗಿ ಏನು ಹೇಳುತ್ತೆ, ಈ ಗೊಂದಲ ಇಳಿಲಿ, ಈ ಬೆಳೀಲಿ, ನೋಡೋಣ ಆಮೇಲೆ ಏನಾದರೂ ನಾವೊಂದು ಯೋಚನೆ ಮಾಡೋಣ ಅಂತ ಅವರು ಆ ರೀತಿ ಇದನ್ನು ಲಘುವಾಗಿ ತೆಗೆದುಕೊಂಡಿದ್ದರ ಪರಿಣಾಮ ಇವತ್ತು ಇಷ್ಟು ತೀವ್ರ ಬಿಕ್ಕಟ್ಟಿಗೆ ಸಿಲುಕಿದೆ. ಇದು ಆದಷ್ಟು ಬೇಗ ಇಬ್ಬರನ್ನು ಕುಳ್ಳಿರಿಸಿ ಪಕ್ಷದ ಹಿತದೃಷ್ಟಿ, ಸರ್ಕಾರದ ಹಿತದೃಷ್ಟಿಯಿಂದ, ನಾಡಿನ ಜನರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ನಿರ್ಣಯಕ್ಕೆ ಅವರು ಬರಬೇಕು. ಪರಸ್ಪರರನ್ನು ಒಪ್ಪಿಸಿಕೊಂಡು ಒಂದು ಸಂಧಾನ ಸೂತ್ರದ ಮೂಲಕ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇದಿಷ್ಟು ನಿಡಮಾಮಿಡಿ ಶ್ರೀಗಳ ಮಾತಾಗಿರ್ತಕ್ಕಂಥದ್ದು. ಅಂದರೆ ಇಬ್ಬರನ್ನು ಕೂರಿಸಿ ಒಂದು ಸಂಧಾನದ ಸೂತ್ರದ ಮೂಲಕ ಈ ಒಂದು ಗೊಂದಲಕ್ಕೆ ತೆರೆ ಎಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.